ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಕಾಯ್ದೆ 2023 ಕರಡು ಕುರಿತು ಇಂದು ಮುಧೋಳ್ ತಾಲೂಕಾ ಪಂಚಾಯಿತಿಯಲ್ಲಿ ವಿವಿಧ ದಲಿತ ಸಂಘಟನೆಗಳ ಮುಖಂಡರೊಂದಿಗೆ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಕಾಯ್ದೆ 2023 ಕರಡು ಕುರಿತು ಚರ್ಚಿಸಿ ಸಲಹೆಗಳನ್ನು ಪಡೆಯಲಾಯಿತು. ಐಸಾಕ್ ಅಮೃತರಾಜ್ ಸ್ಲಂ ಜನರ ಸಂಘಟನೆಯ ರಾಜ್ಯ ಸಂಚಾಲಕರು, ಮಾರುತಿ ಜಾಧವ್ ಬಾಗಲಕೋಟೆ ಜಿಲ್ಲಾ ಸಂಚಾಲಕರು, ಪ್ರಕಾಶ್ ಮಾಂಗ್ ಭೀಮವಾದ ಸಂಘಟನೆ, ಸೈದು ಮೇತ್ರಿ, ಪರಶುರಾಮ್ ಮೇತ್ರಿ, ಯಮನಪ್ಪ ದೊಡ್ಡಮನಿ, ನೀಲಯ್ಯ ಬೆಂಗಳೂರು ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಜೆಬಿ ನ್ಯೂಸ್, ಮುಧೋಳ್. ಇವತ್ತಿನ ದಿನ ನಾವು ಬಾಗಲಕೋಟೆ ಜಿಲ್ಲೆ ಮುಧೋಳ್ ತಾಲೂಕಲ್ಲಿ ಸೇರ್ಕೊಂಡಿದ್ದೀವಿ. ಈಗ ದಲಿತ ಪರ ಹೋರಾಟಗಾರರು, ದಲಿತ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳು ಜೊತೆಗೆ ಬೆಳಗಾವಿ ಜಿಲ್ಲೆಯ ವಿವಿಧ ಜನಪರ ಸಂಘಟನೆಗಳು ಒಟ್ಟಿಗೆ ಸೇರ್ಕೊಂಡಿದ್ದೀವಿ. ಕಾರಣ ಇಷ್ಟೇ, ನಾವು ರಾಜ್ಯ ಪೂರ್ತಿ ಕಳೆದ ಒಂದು ತಿಂಗಳಿಂದ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಕಾಯ್ದೆ 2023ರ ಒಂದು ಕರಡನ್ನು ಜನರ ಒಟ್ಟಿಗೆ ಮಂಡನೆ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಸ್ಲಂ ಜನರ ಸಾಂವಿಧಾನಿಕ ಹಕ್ಕನ್ನು ರಕ್ಷಿಸುವ ನಿಟ್ಟಿನಲ್ಲಿ ಜಿಲ್ಲಾವಾರು ಸಮಾಲೋಚನಾ ಸಭೆಯನ್ನು ನಡೆಸ್ತಾ ಇದ್ದೀವಿ. ಇವತ್ತಿನ ದಿನ ನಾವು ಮುಧೋಳ್ ತಾಲೂಕಲ್ಲಿ 2 ಜಿಲ್ಲೆಯನ್ನು ಒಟ್ಟಿಗೆ ಸೇರಿಕೊಂಡು ಈ ಸಭೆನ ಮಾಡ್ತಾ ಇದ್ದೀವಿ. ಇದರಲ್ಲಿ 13 ವಿಷಯವನ್ನು ನಾವು ಮಂಡನೆ ಮಾಡ್ತಾ ಇದ್ದೀವಿ. ಭೂಮಿ ಹಕ್ಕು, ಭಾಗವಹಿಸುವ ಹಕ್ಕು, ವಸತಿ ಹಕ್ಕು, ಮತ್ತು ಮರುಸ್ಥಾಪನೆ, ಅವರ ಒಂದು ಹಕ್ಕನ್ನು ಮರುಸ್ಥಾಪನೆ ಹಕ್ಕು, ಮತ್ತು ಗುರುತಿಸುವಿಕೆ, ಮತ್ತು ಅವರ ಒಂದು ನ್ಯಾಯಮಂಡಳಿ ಸ್ಥಾಪನೆ ಆಗಬೇಕು. ಜೊತೆಗೆ ನಮಗೆ ಎಲ್ಲ ಇಲಾಖೆಯಲ್ಲೂ ಕೂಡ ಸಮನ್ವಯ ಬೇಕು, ಒಂದು ಜಿಲ್ಲಾ ಸಮಿತಿ ಬೇಕಂತೇಳಿ ಒಂದು 13 ವಿಷಯವನ್ನು ಈ ಕರಡು ನಾವು ಸುಮಾರು ರಾಜ್ಯದಾದ್ಯಂತ ವಿವಿಧ ಸಂಘಟನೆಗಳ ಜೊತೆ ಸೇರಿಕೊಂಡು ನಾವು ಮಾಡಿರುವಂಥ ಕರಡನ್ನು ಇವತ್ತಿನ ದಿನ ನಾವು ಮುಧೋಳು ಪಟ್ಟಣದಲ್ಲಿ ವಿವಿಧ ಸಂಘಟನೆಗಳ ಮುಂದೆ ನಾವು ಮಂಡನೆ ಮಾಡಕ್ಕೆ ಬಂದಿದ್ದೀವಿ. ಈ ವಿಚಾರವಾಗಿ ಅವರ ಒಂದು ಅಭಿಪ್ರಾಯ ಮತ್ತು ಅವರ ಒಂದು ಬೆಂಬಲವನ್ನು ಪಡೆಯೋದಕ್ಕೆ ನಾವು ಬಂದಿದ್ದೀವಿ. ಇದನ್ನು ನಿಮ್ಮ ಮುಂದೆ ಮಂಡನೆ ಮಾಡ್ತಾಯಿದ್ದೀನಿ. ನಿಮ್ಮ ಬೆಂಬಲ ಇದ್ದರೆ ಖಂಡಿತ ಈ ಕಾನೂನು ಜನಪರವಾಗಿ ಬರುತ್ತೆ. ಜನಪರವಾಗಿ ಬಂದರೆ ನಮ್ಮ ಮುಂದಿನ ಪೀಳಿಗೆ ಅವರು ಸಾಂವಿಧಾನಿಕವಾಗಿ ತಮ್ಮ ಹಕ್ಕನ್ನು ರಕ್ಷಿಸುವ ನಿಟ್ಟಿನಲ್ಲಿ ಮತ್ತು ಅವರ ಒಂದು ಘನತೆಯುತ ಬದುಕೋದಕ್ಕೆ ಸಹಕಾರಿಯಾಗುತ್ತೆ ಅಂತೇಳಿ ಕೇಳ್ತಾ ಈ ವಿಷಯವನ್ನು ನಿಮ್ಮೆಲ್ಲರ ಮುಂದೆ ಮಂಡನೆ ಮಾಡ್ತಾಯಿದ್ದೀನಿ. ಜೈ ಭೀಮ್. ನಾನು ಪ್ರಕಾಶ್ ಮಾಂಗದಿಂದ ಮುಧೋಳ್ ತಾಲೂಕಿನಿಂದ ನಾವು ಸ್ಲಮ್ ಬೋರ್ಡ್ ವತಿಯಿಂದ ಇವತ್ತು ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದಲ್ಲ. ಅದರೊಳಗೆ ಸ್ಲಮ್ಮಲ್ಲಿರುವಂಥ ತೊಂದರೆಗಳೇನಪ್ಪ ಅಂತಂದ್ರೆ ಎಲ್ಲ ರೀತಿ ಕಾನೂನು ನಮ್ಗೆ ಸರಿಯಾಗಿ ಒಂದು 13 ಕಾನೂನುಗಳನ್ನು ಮಾಡ್ಯಾರ ನಮ್ಮ ರಾಜ್ಯ ಅಧ್ಯಕ್ಷರು. ಅದರೊಳಗಾಗಿ ನಾವು ಆರೋಗ್ಯ ಒಂದು ಭಾಳ ತೊಂದರೆ ಇರ್ತಕ್ಕಂಥ ಸ್ಲಮ್ಮಲ್ಲಿ ಕ್ಯಾನ್ಸರ್ ರೋಗ ಆಗಿರ್ಬೋದು, ಮತ್ತು ಕೊಳಚೆ ಪ್ರದೇಶದಿಂದ ಹುಟ್ಟಂಥ ಅನಾರೋಗ್ಯಗಳನ್ನು ಅವ್ರು ನಿರ್ಮೂಲನೆ ಮಾಡುವಂಥ ಒಂದು ಕ್ಲಿನಿಕನ್ನು ತೆಗಿಬೇಕು ಸ್ಲಮ್ ಬೋರ್ಡಲ್ಲಿ ಅಂತ ನಮ್ಮ ರಾಜ್ಯಾಧ್ಯಕ್ಷರಿಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಹಾಗೂ ನಮಗೆಲ್ಲ ಬೇಡಿಕೆ ಅಂತ ನಮ್ಮ ಸ್ಲಮ್ ಬೋರ್ಡ್ ಕಾರ್ಮಿಕರಾಗಿರ್ಬೋದು ಮತ್ತು ಅಲ್ಲಿ ಇರುವಂಥ ವಾಸುವಂಥ ಜನರಾಗಿರ್ಬೋದು, ಆರೋಗ್ಯ ಆಗಿರ್ಬೇಕಾದ್ರೆ ನಮ್ಗೆ ಅಲ್ಲಿ ಒಳ್ಳೆಯ ಶಿಕ್ಷಣ ಮತ್ತು ಆರೋಗ್ಯ ಒಂದು ಭಾಳ ಇಂಪಾರ್ಟೆಂಟ್ ಐತಿ. ಅಲ್ಲಿ ಮೂಲ ಸೌಕರ್ಯ ಬಗ್ಗೆ ನಮ್ಗೆ ಆರೋಗ್ಯ ಭಾಳ ಇಂಪಾರ್ಟೆಂಟ್ ಐತಿ. ಅದಕ್ಕಾಗಿ ನಾವು ಒಂದು ಕ್ಲಿನಿಕನ್ನು ಓಪನ್ ಮಾಡಬೇಕಂತಂದು ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಯ ಸ್ಲಂ ಕಾಯ್ದೆಗಳ ಕುರಿತು ಮುಧೋಳ್ ನಗರದಲ್ಲಿ ನಾವು ಇವತ್ತು ಒಂದು ಸಮಾಲೋಚನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ಕೊಳಗೇರಿ ನಿವಾಸಿಗಳ ಹಕ್ಕುಗಳ ವಿಷಯವಾಗಿ ಮತ್ತು ಕಾಯ್ದೆ ಯಾವ ರೀತಿ ಇರಬೇಕು ಮತ್ತು ಕಾಯ್ದೆ ಏನೇನು ರೂಪ ತರುತ್ತೆ ಅಂಥೇಳಿ ಒಂದು ಎಲ್ಲ ಕೊಳಗೇರಿ ಏರಿಯಾಗಳ ಮುಖಂಡರನ್ನು ಕರೆದು ಸಮಾಲೋಚನೆ ಮಾಡಿ ಏನೇನು ಕಾಯ್ದೆಗಳನ್ನು ಸೇರ್ಪಡೆ ಮಾಡ್ಕೋಬೇಕು ಮತ್ತು ಏನು ಸ್ಲಂ ಜನರ ಕುಂದುಕೊರತೆಗಳಿದನ್ನು ನೋಟ್ ಮಾಡಿಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸುವ ನಿಟ್ಟಿನಲ್ಲಿ ಈ ಒಂದು ತರಬೇತಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ವಿವಿಧ ದಲಿತಪರ ಸಂಘಟನೆಗಳ ಒಕ್ಕೂಟ ಮತ್ತು ಪ್ರಗತಿಪರ ಚಿಂತಕರು, ಕೊಳಗೇರಿ ಏರಿಯಾಗಳ ಮುಖಂಡರು ಮತ್ತು ನಗರಸಭೆಯ ಮೆಂಬರ್ಗಳು ಕೂಡ ಭಾಗವಹಿಸುವ ಮೂಲಕ ಮತ್ತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ. ಶಿವ.